ಮೇಕ್ ಯುವರ್ ಪಾಯಿಂಟ್ ಫಸ್ಟ್ ಕ್ಲಿಯರ್ ಸಿಂಗ್ ದಟ್ ಯು ನೀಡ್ ಎ ಪೇಮೆಂಟ್. ಈಗ ಏನಾಗ್ತದೆ, ಎಲ್ಲರೂ ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು ಫ್ರೀಯಾಗಿ ಮಾಡ್ಕೋಬೇಡಿ. ಆ್ಯಂಡ್ ವಾಟ್ ಐ ಬಿಲೀವ್ ಇಸ್ ಇನ್ ಮೈ ಕಾರ್ಪೊರೇಟ್ ಲೈಫ್ ಇಸ್ ಇಫ್ ಯು ಆರ್ ಪಂಚುಯಲ್ ಅಬೌಟ್ ಯುವರ್ ವರ್ಕ್ ಆರ್ ಇಫ್ ಯು ಆರ್ ಶಾರ್ಟ್ ಅಬೌಟ್ ಹೌ ಯು ನೀಡ್ ಟು ಮೇಕ್ ದ ಪ್ರಾಸೆಸ್, ನಿಮ್ಗೆ ಯಾರು ಹೆದ್ಕೋಬೇಕಾಗಿಲ್ಲ. ಯಾಕೆಂದರೆ ನಮಗೆ ಶಾರ್ಟ್ ಕರಿತೀವಿ ಅಂದ್ಕೊಳ್ಳಿ, ಒಂದು 5 ನಿಮಿಷ ಬರ್ತಾರಂತೆ ಅಂತ ಹೇಳ್ತಾರೆ, ಕತೆ ಕೇಳ್ತಿದ್ದಾರೆ. ನಮ್ಮ ಪಿಕ್ಚರ್ ಫಸ್ಟ್ ಮುಗಿಸ್ಲಿ ಅಂತ ನಾನು ಆ ಫಸ್ಟ್ ಶಾರ್ಟು ಆ್ಯಕ್ಷನ್ ಆಗಿ ಎಲ್ಲ ಆಯಿತು, ಕಟ್ ಅಂದ ತಕ್ಷಣ 1 more ಅಂದೆ ನಾನು. ನಮ್ಮ DOP ಯಾಕೆ ಕರಿ 1 more ಹೇಳ್ತೀರಾ ಮತ್ತೆ ಕರೆಕ್ಟ್ ಆಯ್ತಲ್ಲ ಅಂದ್ರೆ. ಈಗ ಒಬ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಎಫರ್ಟ್ ಕಾಸ್ಟ್ ಇರುತ್ತೆ. ಪೇ ದ ರೈಟರ್ಸ್, ಪೇ ದ ಡೈರೆಕ್ಷನ್ ಟೀಮ್, ಬಿಕಾಸ್ ದೇ ಆರ್ ಸ್ವೆಟ್ಟಿಂಗ್ ದೇರ್ ಟೈಮ್ ಆ್ಯಂಡ್ ಎಫರ್ಟ್. Investing in cinemas without cinema knowledge is injurious to you, your family, and the audience too. ಇದೇ ಒಂದು ಕೇಸು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು ಫ್ರೆಂಡ್ಸ್ ಆಗಿಲ್ಲ ಅಂದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಎಂಡ್ ಆಫ್ ಇಟ್. ತಿರ್ಗಾ ನೀವು ಒಬ್ರನ್ನೊಬ್ರು ನೋಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ಏನು ಅಂದರೆ ಫ್ರೆಂಡ್ ಆಗಿರೋದೆ. ಯಾಕೆಂದರೆ ಫ್ರೆಂಡ್ ಆಗಿದ್ದೂ ಈ ಥರ ಆದಾಗ ಹೌ ಡು ಯು ಫೇಸ್ ಹಿಮ್ ಆರ್ ಹೌ ಡಸ್ ಹಿ ಫೇಸ್ ಯು ಅನ್ನೋದು. ಸರಿ, ಒಂದು ಕಡೆಯಿಂದ ಫ್ರೆಂಡ್ ಆದ್ರೂ ಹಿ ವಾಸ್ ನಾಟ್ ಲಿಬರಲ್. ಹಿ ವಾಸ್ ವೆರಿ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮನಿ ಕಾಸ್ಟ್ ಎಫೆಕ್ಟಿವ್ ಆಲ್ಸೋ. ಎಲ್ಲಿ ಬೇಕು ಅಂತ ಹೇಳ್ತಿದ್ದೋ ಅಲ್ಲಿ ಹೇಳ್ತಿದ್ರು ಸಾರಿ ನಿಸ್ ಫ್ರೆಂಡ್ ಸಾರಿ, ಎಲ್ಲಿ ಬೇಡ ಅಂದರೆ ಹಿ ಶುಡ್ ಟೆಲ್ ಮೀ ನೋ. And I had to convince him as to why I need to spend so much money. I had to convince him why I need Harish, my music director. Because he was ready for big music directors also. But I said, first film ಅಷ್ಟು ಬೇಡಪ್ಪ, ಇನ್ವೆಸ್ಟ್ ಮಾಡೋದು ಬೇಡ, ಕಮ್ಮಿಲೇ ಮಾಡ್ಕೊಂಡು ಹೋಗೋಣ ಅಂತ. ಅವ್ನ ಫ್ರೆಂಡು ಮ್ಯೂಸಿಕ್ ಡೈರೆಕ್ಟರ್ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡಿಲ್ಲ. ಮೈ ಮ್ಯೂಸಿಕ್ ಡೈರೆಕ್ಟರ್ ಹ್ಯಾಡ್ ಟು ಗಿವ್ 72 ಟ್ಯೂನ್ಸ್, 72 ಟ್ಯೂನ್ ರೆಡಿ ಮಾಡಿ ಅದರಲ್ಲಿ 5 ಸಾಂಗ್ ತೊಗೊಂಡಿದ್ದೆ ನಾವು. ಅಂದರೆ ಇಟ್ಸ್ ನಾಟ್ ಈಸಿ. Yeah, because obviously music director also was your classmate. My friend. So ಅದಕ್ಕೋಸ್ಕರ 72 ಟ್ಯೂನ್ಸ್ ಕೊಟ್ಟಿದ್ದೆ. ಹೌದು, ಯಾರಲ್ಲ. So producer, I have to convince the producer also. ಈ ಆರ್ಟಿಸ್ಟ್ ಯಾಕೆ ಬೇಕು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ನಮ್ಮ ಇನ್ನೊಂದು ಏನು ಗೊತ್ತಾ ಸರ್, ಎಲ್ಲ ಆರ್ಟಿಸ್ಟು ಸೀನಿಯರ್ ಆರ್ಟಿಸ್ಟು. ಅವ್ರು ಫಸ್ಟ್ ಪ್ರಶ್ನೆ ಕೇಳಿದ್ ನವೀನ್, ದುಡ್ಡು ಪ್ರಶ್ನೆ ಅಲ್ಲ ನವೀನ್, ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ನೀನು. ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಬೀಯಿಂಗ್ ಎ ಫಸ್ಟ್ ಟೈಮ್ ಡೈರೆಕ್ಟರ್ ಆ್ಯಂಡ್ maybe you have directed lot of documentaries or short films, ಅದು ಬೇರೆ ವಿಷಯ. When it comes to the commercial cinema, being a first time director, first time producer, ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ನ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಸೊ ಇದಕ್ಕೆ 2 ಥರ ಯೋಚನೆ ಮಾಡಿದೆ ಸರ್. ಒಂದು ಬಂದು ನಾನು CR ಸಿನಿಮಾ ಅವರು ಸ್ಟೂಡೆಂಟು. ಇಲ್ಲಿ ಅಡ್ವಾಂಟೇಜ್ ಏನಾಗಿತ್ತು ಅಂದರೆ ನಾನು ನಾಟಕಗಳು ಸುಮಾರು ಮಾಡ್ತಿದ್ದೆ ಅವ್ರ ಜೊತೆ. ಅದರಲ್ಲಿ ಒಂದು ಡಾಕ್ಯುಮೆಂಟಲ್ಲಿ ಸರ್ ಒಂದು ಪರ್ಫಾರ್ಮ್ ಮಾಡಿದರು. ಅಲ್ಲಿ ಐ ವಾಸ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಅವ್ರನ್ನ ಸೆಕೆಂಡ್ ಟೇಕ್ ಹೆಂಗೆ ಹೇಳೋದು, ಹೆಂಗೆ ತಪ್ಪನ್ನಾದರೆ ಹೆಂಗೆ ಹೇಳೋದು. ಅವಾಗ ಸರ್ ಹೇಳಿದ್ರು, ಇವಾಗ ನಾನು ಆ್ಯಕ್ಟರಪ್ಪ, ನೀನು ಡೈರೆಕ್ಟ್ರು, ನೀನು ಡೋಂಟ್ ಸಿ ಮೀ ಆಸ್ ಎ CR ಸಿನಿಮಾ, ಸಿ ಮೀ ಆಸ್ ಎ ಕ್ಯಾರೆಕ್ಟರ್. ನಿನಗೆ ಏನು ಬೇಕೋ ಅದನ್ನು ಮಾಡಿಸು, ಇಲ್ಲಾಂದರೆ ನೋಬಡಿ ವಿಲ್ ಕಾಲ್ ಈಸ್ ಎ ಡೈರೆಕ್ಟ್ರು. ನಂಗೆ ಬುದ್ಧಿವಾದ ನನಗೆ ಕಲ್ತಿದ್ದೆ ನಾನು. ಪ್ಲಸ್ ನಾನು ಥಿಯೇಟ್ರಲ್ಲಿ ಇದ್ದಕ್ಕೋಸ್ಕರ ನಾನು ಸುಮಾರು ಜನ ಆರ್ಟಿಸ್ಟ್ಗಳನ್ನ ಮೀಟ್ ಮಾಡಿದ್ದೆ ಮಧ್ಯದಲ್ಲಿ. ಆ್ಯಂಡ್ ವಾಟ್ ಐ ಬಿಲೀವ್ ಇಸ್ ಇನ್ ಮೈ ಕಾರ್ಪೊರೇಟ್ ಲೈಫ್ ಇಸ್ ಇಫ್ ಯು ಆರ್ ಪಂಚುಯಲ್ ಅಬೌಟ್ ಯುವರ್ ವರ್ಕ್ ಆರ್ ಇಫ್ ಯು ಆರ್ ಶಾರ್ಟ್ ಅಬೌಟ್ ಹೌ ಯು ನೀಡ್ ಟು ಮೇಕ್ ದ ಪ್ರಾಸೆಸ್, ನಿಮ್ಗೆ ಯಾರು ಹೆದ್ಕೋಬೇಕಾಗಿಲ್ಲ. ಒಂದು ಎಸ್ ಹೇಳ್ತಾರೆ, ಇಲ್ಲ ನೋ ಹೇಳ್ತಾರೆ, ಇದ್ರ ಮಧ್ಯದಲ್ಲಿ ಯಾರೂ ಹೇಳಲ್ಲ. ಸೊ ಐ ವಾಸ್ ಕಾನ್ಫಿಡೆಂಟ್ ಅಬೌಟ್ ಮೈ ಸ್ಟೋರಿ, ಐ ವಾಸ್ ಕಾನ್ಫಿಡೆಂಟ್ ಅಬೌಟ್ ವಾಟ್ ಐ ನೀಡ್ ಟು ಕನ್ವೆ ಟು ದ ಆಡಿಯನ್ಸ್ ಆರ್ ದ ಆರ್ಟಿಸ್ಟ್. ಅದೆಲ್ಲ ನಾನು ಐ ವಾಸ್ ವೆರಿ ಸ್ಟ್ರಾಂಗ್ ಇನ್ ಇಟ್. ಆಮೇಲೆ ನಾನು ಸ್ಕ್ರಿಪ್ಟ್ ಬುಕ್ ಫಾರ್ ಎಕ್ಸಾಂಪಲ್ ಇಟ್ಬಿಟ್ಟು ಸೈಡಲ್ಲಿ ಐ ಹ್ಯಾವ್ ನೆರೇಟೆಡ್ ದ ಎಂಟೈರ್ ಸ್ಟೋರಿ ಟು ಮಿಲನಾ ಅಟ್ ಹೌಸ್. ಒಂದು ಐ ಆ್ಯಕ್ಚುಲಿ ಪ್ರಿವೈಡ್ ಎ ಪ್ರಾಸೆಸ್ ಫ್ಲೋ. ಅವರು ಇಂಟರ್ವ್ಯೂಲಿ ಹೇಳಿದ್ದಾರೆ, ಮ್ಯಾಮ್ ಒಂದು ಪ್ರಾಸೆಸ್ ಚಾರ್ಟ್ ರೆಡಿ ಮಾಡಿ ಒಂದು 3 ಪೇಜ್ ಅವ್ರ ಮನೆಯಲ್ಲಿ ಗೋಡೆಲೆಲ್ಲ ಅನ್ಸ್ಬಿಟ್ಟಿದ್ದೆ. ಅವರು ಕೃಷ್ಣ ಅವ್ರು ಏನು ಮಾಡ್ತೀರಾ ಅಂದರು. ಇಲ್ಲ, ಪ್ರಾಸೆಸ್ ಪ್ಲ್ಯಾನ್ ಹಾಕಿದ್ದೀನಿ. ಐ ಆ್ಯಕ್ಚುಲಿ ಪುಟ್ ಇಟ್ ಅಕ್ರಾಸ್. ಓಕೆ. ಸೊ ಸ್ಟೆಪ್ ಬೈ ಸ್ಟೆಪ್ ಐ ವಾಸ್ ವೆರಿ ಪ್ರಿಪೇರ್ಡ್. ಆಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಫಸ್ಟ್ ಶಾಟ್ ವಾಸ್ ವಿತ್ ರವಿಶಂಕರ್ ಸರ್. ಜಸ್ಟ್ ಅ ಫನಿ ಇನ್ಸಿಡೆಂಟ್, ನಾಟ್ ಟು ಫಸ್ಟ್ ಶಾಟ್ ವಿತ್ ರವಿಶಂಕರ್ ಸರ್. ಅವ್ರ ಜೊತೆ ಮಾಡೋದು ಒಂದು ಪುಣ್ಯ ಅಂದ್ಕೊಳ್ಳಿ, ಅಷ್ಟು ವೆರಿ ಪ್ರೊಫೆಷನಲ್ಸ್ ಅವರು. ಆ ಫಸ್ಟ್ ಶಾಟು ಆ್ಯಕ್ಷನ್ ಆಗಿ ಎಲ್ಲ ಆಯಿತು, ಕಟ್ ಅಂದ ತಕ್ಷಣ 1 more ಅಂದೆ ನಾನು. ನಮ್ಮ DOP ಯಾಕೆ ಕರಿ 1 more ಹೇಳ್ತೀರಾ ಮತ್ತೆ ಕರೆಕ್ಟ್ ಆಯ್ತಲ್ಲ ಅಂದ್ರೆ. ಇಲ್ಲ ಸರ್, ಒಂದು ಸ್ವಲ್ಪ ಬೇಕಾಗಿತ್ತು. ಅಯ್ಯೋ ಅಂದ್ರೆ 1 ನಿಮಿಷ ನನಗೆ ರವಿಶಂಕರ್ ಅವರು ಅಬ್ಸರ್ವ್ ಮಾಡೋರು, ನನಗೆ ಕರೆದ್ರೆ ನನಗೆ ಕಮ್ಮಿ ಅಂದರು. ವೈ 1 more ಅಂದರು. ಐ ವಾಸ್ ಏಬಲ್ ಟು ಕನ್ವಿನ್ಸ್ ಹಿಮ್. ಐ ಸೆಡ್ ಸರ್ ದಿಸ್ ಇಸ್ ದ ರೀಸನ್ ಅಂತ. ಓಕೆ, ಇಫ್ ಯು ನಾಟ್ ಏಬಲ್ ಟು ಕನ್ವಿನ್ಸ್ ಹಿಮ್, ಯು ಹ್ಯಾಡ್ ಇಟ್ ಫಾರ್ ಮೀ ಅಂದರು. ಅಂದರೆ ಯು ಶುಡ್ ಎಕ್ಸ್ಪ್ಲೇನ್ ಮೀ ವೈ ಯು ನೀಡ್ ಅ ಒನ್ ಟೇಕ್. ಕರೆಕ್ಟ್. ಸುಮ್ಮನೆ 1 more ಯಾಕೆ? ಹೌದು. ಸೊ ಆ ಮುಖಾಂತರ ಐ ವಾಸ್ ವೆರಿ ಪ್ರಿಪೇರ್ಡ್ ಫಾರ್ ಇಟ್. ಅವ್ರು ಹೇಳ್ತಾರೆ, ನಂಗೂ ಭಯ ಇತ್ತು ಏನು ಹೇಳ್ತಾರೋ ಅಂತ. ಬಟ್
ನನ್ನ ಆನ್ಸರ್ ಅವ್ರಿಗೆ ಅರ್ಥ ಆಯಿತು. ಅದು ಇನ್ನೂ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಮಾಡ್ಬೋದು. ಓಕೆ, ಅಂದರೆ ಯು ಜಸ್ಟ್ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಸರ್. ನಿಮ್ಮ ಆ್ಯಕ್ಚುಯಲ್ ಪ್ರಿಪೇರ್ಡ್ನೆಸ್ ಟುವರ್ಡ್ಸ್ ಮೇಕಿಂಗ್ ಮೂವಿ ಅನ್ನೋದನ್ನ ನನಗೆ ಇವಾಗ ನಿಮ್ಮ ಹತ್ರ ಮಾತಾಡೋದ್ರಲ್ಲಿ ನಿಮ್ಮ ಕಾರ್ಪೊರೇಟ್ ಲೈಫಿಂದ ಪ್ರೇರಿತವಾಗಿ ಬಂದಿದೆ ಅಂತ ಅನಿಸುತ್ತೆ. 100% ಸರ್, ಅದೇ ನನ್ನ ಮೂಲಭೂತ ಅಂತ. ಯಾಕೆಂದರೆ ದ ವೇ ಯು ಸೆಡ್ ಯು ಎಕ್ಸ್ಪ್ಲೈನ್ಡ್ ಮಿಲನಾ ಮೇಡಮ್ಗಾಗಲಿ ಅಥವಾ ಇವ್ರನ್ನ ಯಾರು ರವಿಶಂಕರ್ ಅವ್ರನ್ನ ನೀವು ಕನ್ವಿನ್ಸ್ ಮಾಡಿದ್ದಾಗಲಿ ಸೆಕೆಂಡ್ ಟೇಕ್ಗೆ, ಇಟ್ ಈಸ್ ಆಲ್ ಫ್ರಮ್ ದ ಕಾರ್ಪೊರೇಟ್ ಲೈಫ್ ಸ್ಟೈಲಲ್ಲಿ ನೀವು ಕಲ್ತಿರೋ ಅಂಥ ಒಂದು ಶಿಸ್ತು ಅದು ಏನಿದೆ ಅದನ್ನೇ ಇಲ್ಲಿ ಅಳವಡಿಸ್ಕೊಂಡು ಅದನ್ನೇ ಮಾಡ್ಕೊಂಡು ಹೋಗಿದ್ದೀರ. ಬಟ್ ಅದಕ್ಕೆ ಕರೆಕ್ಟಾಗಿ ಆ್ಯಕ್ಟರ್ಸು ನಿಮಗೆ ಕೋಆಪ್ರೇಟ್ ಮಾಡಿದ್ದಾರೆ, ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ನಿಮಗೆ ಎಡಿಟರ್ ಆಗಿರ್ಬೋದು, ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವರೆಲ್ಲರೂ ಸಪೋರ್ಟ್ ಮಾಡಿ ಒಂದು ಫೈನಲ್ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ನ ನಿಮ್ಗೆ ಆಚೆ ಕೊಟ್ಟರು. ಅದಾದಮೇಲೆ ಅದನ್ನ ಹೇಗೆ ಡಿಸ್ಟ್ರಿಬ್ಯೂಷನ್ ಆಯಿತು, ಥಿಯೇಟ್ರಿಕಲ್ ಏನಾಯಿತು, ಆಮೇಲೆ ಅಮೆಝಾನ್ಗೆ ಹೆಂಗೆ ಬಂದ್ರಿ ಎಲ್ಲ ಹೇಳಿದ್ರಿ. ಬಟ್ ಸ್ಟಿಲ್ ಇಟ್ ಈಸ್ ರನ್ನಿಂಗ್ ಇನ್ ಅಮೆಝಾನ್, ಚೆನ್ನಾಗೇ ಹೋಗ್ತಾ ಇದೆ ಅಂತಲೂ ಹೇಳಿದ್ರಿ, ಖುಷಿ ಆಯಿತು. ಇದು ಅಲ್ದಲೇ ಇದು ಇಷ್ಟು ಅಲ್ಲದೇ ನಿಮಗೆ ನೀವು ಏನಾದರೂ ಬೇರೆ ತುಂಬಾ ನೋಡದೇ ಇರೋ ಅನ್ಸೀನ್ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದಿರಾ? ಅನ್ಸೀನ್ ಪ್ರಾಬ್ಲಮ್ಸ್ ಏನಾಗುತ್ತೆ, ಕೆಲವು ಸಲ ನಮಗೆ ಫಿಲ್ಮ್ ಜರ್ನಿ ಗೊತ್ತಾಗಲ್ಲ. ಅಂದರೆ ಏನು, ಫಿಲ್ಮ್ ಒಳಗಿರೋ ಜರ್ನಿ ಹೆಂಗಿರುತ್ತೆ, ಅವ್ರ ಮೆಂಟಾಲಿಟೀಸ್ ಹೆಂಗಿರುತ್ತೆ ಅದೆಲ್ಲ. ಸೊ ಓಕೆ, ಯೂಶ್ವಲಿ ಏನಾಗುತ್ತೆ, ಕ್ಯಾರವಾನ್ ಅಂತ ಇದ್ದೇ ಇರುತ್ತೆ. ಆರ್ಟಿಸ್ಟ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಂಗೊಂದಿರುತ್ತೆ. ವಾಟ್ ಐ ಹ್ಯಾವ್ ಸೀನ್ ಇಸ್, ಕೆಲವು ಸಲ ವೆನ್ ವಿ ಆರ್ ಇನ್ ಆರ್ಟಿಸ್ಟ್ ಕ್ಯಾರವಾನಲ್ಲಿದ್ದಾಗ ಸುಮಾರು ಜನ ಅವ್ರನ್ನ ನೋಡೋಕ್ಕೆ ಬರ್ತಾರೆ, ಸುಮಾರು ಜನ ಅವ್ರಿಗೆ ಮೀಟ್ ಮಾಡಕ್ಕೆ ಬರ್ತಾರೆ, ಹೂ ಆರ್ ನಾಟ್ ಪಾರ್ಟ್ ಆಫ್ ಅವರ್ ಫಿಲ್ಮ್. ಅವ್ರಿಗೆ ಕತೆ ಹೇಳಕ್ಕೆ ಬರ್ತಾರೆ, ಅವ್ರಿಗೆ ಇದು ಬರ್ತಾರೆ. ಸೊ ನಾನೇ ಹೇಳ್ತೀನಿ, ಶೂಟಿಂಗ್ ಟೈಮಲ್ಲಿ ಅವ್ರನ್ನ ಅವ್ರ ಪಾಡಕ್ಕೆ ಬಿಡೋದು ವಾಸಿ. ಬಿಕಾಸ್ ದೇ ಹ್ಯಾವ್ ಟು ಗೆಟ್ ಟು ದ ಕ್ಯಾರೆಕ್ಟರ್ ದೇರ್. ಐ ಆಮ್ ನಾಟ್ ಸೇಯಿಂಗ್ ದಟ್ ನಾಟ್ ಡನ್ ಇಟ್, ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ಎಲ್ಲೋ ಒಂದು ಕಡೆ ಕೆಲವು ಸಲ ಬೇಕಾಗ್ಬೋದು ಅದನ್ನು. ನನ್ನ ಟೀಮ್ ಅವ್ರಿಗೆ ನಾನು ಹೇಳ್ತಿದ್ದೆ, ಯು ಡೋಂಟ್ ಗೋ ಟು ದ ಕ್ಯಾರವಾನ್ ಅನ್ಲೆಸ್ ಎಂಟ್ರಿ ಇಸ್ ರಿಕ್ವೈರ್ಡ್. ಕೆಲವು ಜನ ಸುಮ್ಮನೆ ಹೋಗ್ತಿದ್ರು ಹಡ್ಡೆ ಹೊಡಿಯೋಕ್ಕೆ. ನಾನು ಹೇಳಿದೆ, ಯಾಕೆ ಹೋಗ್ತೀರಾ, ಡೋಂಟ್ ಡಿಸ್ಟರ್ಬ್ ದ ಆರ್ಟಿಸ್ಟ್. ಅವ್ರ ಮನಸ್ಸಲ್ಲಿ ಲೆಟ್ ದೆಮ್ ಬಿ ಸೇಫ್, ಅವರು ಆರಾಮಾಗಿ ಹೌದು, ಡೋಂಟ್ ಕಮ್ ಔಟ್ ಆಫ್ ಇಟ್. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಯಾರು ನಮಗೆ ಇದು ಮಾಡಲ್ಲ. ಏಮೋರ್ಸ ತುಂಬ ಜನ ಇರ್ತಾರೆ. ಅದನ್ನೇ ನಾನು ಕೆಲವು ಎಪಿಸೋಡ್ಸ್ ಹಿಂದೆ ನಾನು ಇದೊಂದು ಪ್ರಸ್ತಾವ ಮಾಡಿದ್ದೆ. ಏನು ಅಂದರೆ, ಆರ್ಟಿಸ್ಟ್ಗಳನ್ನ ಅವರ ಸೆಟ್ಟಲ್ಲಿ ಅವ್ರ ಕ್ಯಾರವನಲ್ಲಿ ಹೋಗಿ ಕೂತ್ಕೊಂಡು ಬೇರೆ ಯಾರೋ ನೀವು ಹೋಗಿ ಡಿಸ್ಟರ್ಬ್ ಯಾಕೆ ಮಾಡಬಾರ್ದು ಅಂದರೆ, ಅವರ ಟೈಮನ್ನ ಆ್ಯಕ್ಚುಲಾಗಿ ಆ ಪ್ರೊಡ್ಯೂಸರು ಆ ಡೈರೆಕ್ಟ್ರು ಲಾಕ್ ಮಾಡ್ಕೊಂಡಿರ್ತಾರೆ. ಸೊ ಅವರು ಆ ಪ್ರಾಜೆಕ್ಟಿಗೆ ಸೀಮಿತ ಆಗಿರ್ತಾರೆ. ನೀವು ಅಲ್ಲಿ ನಿಮ್ಮ ಕಥೆನ ಸೆಲ್ ಮಾಡಬೇಕು, ನಿಮ್ಮ ಕತೆಗೆ ಅವ್ರನ್ನ ಹಾಕ್ಕೋಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಹೋದಾಗ ಅದು ಇಂಡೈರೆಕ್ಟ್ಲಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅಂತ. ಸೊ ಆ ಒಂದು ಪ್ರಾಬ್ಲಮ್ ಫೇಸ್ ಮಾಡಿರೋದಕ್ಕೆ ನಾನು ಅಲ್ಲಿ ಹೇಳಿರೋದಕ್ಕೆ ಜಸ್ಟಿಫಿಕೇಶನ್ ಇದೆ ಅಂತ. ಯಾಕೆಂದರೆ ನಮಗೆ ಶಾರ್ಟ್ ಕರಿತೀವಿ ಅಂದ್ಕೊಳ್ಳಿ, ಒಂದು 5 ನಿಮಿಷ ಬರ್ತಾರಂತೆ ಅಂತ ಹೇಳ್ತಾರೆ, ಕತೆ ಕೇಳ್ತಿದ್ದಾರೆ ನಮ್ಮ ಪಿಕ್ಚರ್ ಫಸ್ಟ್ ಮುಗಿಸ್ಲಿ ಅಂತ ನಾನು. ಕರೆಕ್ಟ್, ಅದು ಅದೇ. ಆಮೇಲೆ ಅದು ಅವ್ರ ತಪ್ಪು ಅಂತಲೂ ಹೇಳಲ್ಲ. ಹೌದು, ನಾನು ಅದನ್ನ ಯಾರು ತಪ್ಪು ಅಂತ ಹೇಳ್ತಾ ಇದ್ದೀನಿ, ಯಾರು ಬೇರೆಯವ್ರ ಸೆಟ್ಟಲ್ಲಿ ಬಂದು ಈ ಕೆಲಸಗಳು ಮಾಡ್ತಾರಲ್ಲ ಅವ್ರದ್ದು ತಪ್ಪು. ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ಈ ಮೂಲಕ ನಾನು ತಿರ್ಗಾ ಕೇಳ್ಕೊತಾ ಇದ್ದೀನಿ. ಇದು ಮುಂಚೆನೂ ಕೇಳ್ಕೊಂಡಿದ್ದೀನಿ. ನನ್ನ ಪ್ರಕಾರ ಸಿನಿಮಾ ಆಯಿತು, ಕಲೆಕ್ಷನ್ಸ್ ಆಯಿತು, ಎಲ್ಲ ಆಯಿತು. ನವೀನ್ ದ್ವಾರಕನಾಥ್ ಅವರು ಸಿನಿಮಾ ಮಾಡಿ ಈಗ ಆಗಲೇ 1 ವರ್ಷ ಆಗ್ತಾ ಬರ್ತಾ ಇದೆ. 1 ವರ್ಷ ಆಯಿತು. 2ನೇ ಸಿನಿಮಾಗೆ ಕೈ ಹಾಕ್ತಾ ಇದ್ದಾರೆ ಅಂದರೆ ಯಾವುದದು? ಸುಮಾರು ಕತೆಗಳು ರೆಡಿ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಪ್ರೊಡ್ಯೂಸರ್ಗಳು ಬಂದಿದ್ದಾರೆ. ಐ ಆಮ್ ವೆರಿ ಚೂಸಿ ಸರ್. ಯಾಕೆಂದರೆ ಐ ಆಮ್ ನಾಟ್ ಬೋಸ್ಟಿಂಗ್ ಮೈ ಸೆಲ್ಫ್. ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಅಂತ ನನ್ನ ಪ್ರಕಾರ. ಸುಮ್ಮನೆ ಸೆಕೆಂಡ್ ಫಿಲ್ಮ್ ನೀವು ಹೇಳ್ದಂಗೆ ನಾನು ಯಾವುದೇ ಪ್ರೀಮಿಯರ್ ಶೋ ಹೋದರೂ ನೆಕ್ಸ್ಟ್ ಪ್ರಶ್ನೆ ಕೇಳೋದೇ ನೆಕ್ಸ್ಟ್ ಪಿಕ್ಚರಾಗ ನಾನು ಆ ರೇಸಲ್ಲಿ ಇಲ್ಲ. ನಾನು ಆ್ಯಕ್ಚುಲಿ ಇಟ್ ಮೈ ಟೇಕ್ ಸಮ್ ಟೈಮ್, ಬಿಕಾಸ್ ನಾನು ಸ್ಟಾರ್ಟಪ್ ಶುರು ಮಾಡಿದೆ. ಒಂದು. ಎರಡನೇದಂದರೆ ಐ ವಾಂಟ್ ಅಂಡರ್ಸ್ಟ್ಯಾಂಡ್ ದ ಪ್ರೊಡ್ಯೂಸರ್. ಇಲ್ಲಿ ನವೀನ್ ರಾವ್ ನಂಗೆ ಪರಿಚಯ ಇದ್ದರು ಮುಂಚೆಯಿಂದನೂ. ಆದರೂ ವಿ ಹ್ಯಾಡ್ ಎ ಗ್ಯಾಪ್ ಆಫ್ 10 years, ಬಿಕಾಸ್ ನಾನು ಕಂಪ್ಲೀಟ್ಲಿ ಇಂಟು ಮ್ಯಾನೇಜ್ಮೆಂಟಲ್ಲೇ ಹೋದೆ, ಅವರು ಇಂಟು ಬಿಸ್ನೆಸ್ಸಲ್ಲಿ ಹೋದರು. ವಿ ನೆವರ್ ಇನ್ ಟಚ್. ಅವನ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನಾವು 1 ವರ್ಷ ಬೇಕಾಗಿತ್ತು. ಬಿಕಾಸ್ ಐ ನೀಡ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ಈ, ಅವ್ರ ಮೆಂಟಾಲಿಟಿ ಹೆಂಗೆ, ನನ್ನ ಮೆಂಟಾಲಿಟಿ ಹೆಂಗೆ. ಫಸ್ಟು ನಾವಿಬ್ಬರು ಮೀಟ್ ಮಾಡಿದಾಗ ನೀವು ಅಂತಿದ್ವಿ ನಾವು. ಗ್ಯಾಪ್ ಆಗ್ಬಿಟ್ಟಿತ್ತು 10 ವರ್ಷ. ಓಕೆ. ಆಮೇಲೆ ಇತ್ತು, ಬಟ್ ಅದು ಗ್ಯಾಪ್ ಆಗ್ಬಿಟ್ಟಿತ್ತಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಡ್ಯೂಸರ್ ಫಸ್ಟ್. ನನ್ನ ಪ್ರಕಾರ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಬರ್ತಾರೆ, ಟು ಬಿ ವೆರಿ ಆನೆಸ್ಟ್ ವಿತ್ ಯು, ವಿತೌಟ್ ಪ್ರಿಪೇರ್ಡ್ನೆಸ್. ಯಾವ ಲೆವೆಲ್ಗೆ ಇರುತ್ತೆ ಗೊತ್ತಾ ಸರ್? 50 ಲಕ್ಷ ಮಾಡೋ ಪಿಕ್ಚರ್ ಅಂತಾರೆ. ಆಯಿತು, ಓಕೆ, ಅಗ್ರೀಡ್. ವಾಟ್ ಈಸ್ ದ ಪ್ಲ್ಯಾನ್ಸ್, ಎಲ್ಲೆಲ್ಲಿ ಖರ್ಚು ಮಾಡೋಕೆ? ಸರ್ 30 ದಿನ ಶೂಟಿಂಗು 30 ಲಕ್ಷ ಆಗ್ಬಿಡುತ್ತೆ. ಇನ್ನು ಮಿಕ್ಕಿದ್ದು ಪೋಸ್ಟ್ ಪ್ರೊಡಕ್ಷನು ಮತ್ತು ಮಾರ್ಕೆಟಿಂಗು, ಡಿಸ್ಟ್ರಿಬ್ಯೂಷನು. ಬಟ್ ನೋವೇರ್ ದೇ ಹ್ಯಾವ್ ಪ್ರಿಪೇರ್ಡ್ ದೆಮ್ ಸೆಲ್ಫ್ ಫಾರ್ ಪ್ರೀ ಪ್ರೊಡಕ್ಷನ್ ಕಾಸ್ಟ್. ಬಟ್ ಡೈರೆಕ್ಟ್ರೇ ಎಷ್ಟು ಕೊಡ್ತೀರಾ ಅದ್ರ ಬಗ್ಗೆ ಮಾತಿಲ್ಲ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ಸು, DOPಗೆ ಮತ್ತು ಇವ್ರಿಗೆಲ್ಲ ಫೀಸ್ ಇದೆಯಾ? ಎಷ್ಟು ಕೊಡ್ಬೇಕು ಅವ್ರಿಗೆ?
ತುಂಬ 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 ಕಮ್ಮಿ ಕೇಳ್ತಿದ್ದಾರೆ. ಅದೇನಾಗುತ್ತೆ, ಇಟ್ಸ್ ಜರ್ನಿ ಆಫ್ 1 year ಜರ್ನಿ. they should also decide that okay, the person is giving their entire time for them. ಅವ್ರದ್ದು ಎಫರ್ಟ್ ಕಾಸ್ಟ್ ಅಂತ ಇರುತ್ತಾ, ಫರ್ಗೆಟ್ ಅಬೌಟ್ ರೆಮ್ಯುನರೇಷನ್. ಈಗ ಒಬ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಎಫರ್ಟ್ ಕಾಸ್ಟ್ ಇರುತ್ತೆ. ಪೇ ದ ರೈಟರ್ಸ್, ಪೇ ದ ಡೈರೆಕ್ಷನ್ ಟೀಮ್, ಬಿಕಾಸ್ ದೇ ಆರ್ ಸ್ವೆಟ್ಟಿಂಗ್ ದೇರ್ ಟೈಮ್ ಆ್ಯಂಡ್ ಎಫರ್ಟ್. ಆ DOP ಟೀಮ್ ಪೇ ಮಾಡಿ. ಅದು ಬೇಸಿಕ್. ನಿಮ್ಗೆ ಯಾರು ಟೀಮ್ ಇದ್ದಾರೆ ಅವ್ರಿಗೆಲ್ಲ ಫಸ್ಟ್ ಚೆನ್ನಾಗಿ ನೀವು ಟೀಮ್ ರೆಡಿ ಮಾಡ್ಕೊಂಡು ಐ ಮೇಡ್ ದಟ್ ಪಾಯಿಂಟ್ ಕ್ಲಿಯರ್ ಟು ಮೈ ಪ್ರೊಡ್ಯೂಸರ್ ಸರ್. ಸರ್ ಕೋವಿಡ್ ಟೈಮಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್, ಬಿಕಾಸ್ ಕೋವಿಡ್ ಟೈಮಲ್ಲಿ ಯಾರು ಸಂಬಳ ಕೊಡ್ತಾರೆ ಸರ್ ಡೈರೆಕ್ಷನ್ ಟೀಮ್ಗೆ? ನಮ್ಮ 6 ಜನ ಡೈರೆಕ್ಷನ್ ಟೀಮ್ಗೆ ಎಲ್ಲರಿಗೂ ತಿಂಗಳು ಸಂಬಳ ಕೊಟ್ಟಿದ್ದಾರೆ, ಕೆಲಸ ಇಲ್ದಿದ್ರು. ನಾ ಹೇಳಿದೆ ಅಂಥ ಪ್ರೊಡ್ಯೂಸರ್ಗಳು ಬರಬೇಕು. ಆಮೇಲೆ ಕೆಲಸ ಎಲ್ಲ ಕೊಡಬಾರ್ದು ಅಂತ ಹೇಳ್ತಿಲ್ಲ, ಸಿಚುವೇಶನ್ ಇದ್ದಾಗ ಹೇಳಿಲ್ಲ. ಅದು ಕೋವಿಡ್ ಅನ್ನೋ ಒಂದು ಸಿಚುಯೇಷನ್ನೇ ಬೇರೆ ಬಿಡಿ. ಅದು ಅದರಲ್ಲಿ ಎಷ್ಟೋ ಜನ ತುಂಬಾ ರಿಫಾರ್ಮ್ ಆಗಿದ್ದಾರೆ, ಎಷ್ಟೋ ಜನ ಆ್ಯಕ್ಚುಯಲ್ ಜನರ ಜೊತೆ ಹೆಂಗೆ ಒಡನಾಟ ಇಟ್ಕೋಬೇಕು. ಆಮೇಲೆ ಅದು ನಡೆದಿದ್ದಂಥ ಒಂದು ಕಹಿ ಘಟನೆ ಆ್ಯಕ್ಚುಲಿ ಕೋವಿಡ್ ಅಂತ ನಡೆದಿದ್ದು. ಅದರಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ತುಂಬ ಲಾಸ್ ಅನುಭವಿಸಿದೆ. ಯಾಕೆಂದರೆ ಒನ್ ಆಫ್ ದ ಮೇಜರ್ ಇಂಡಸ್ಟ್ರೀಸ್ ವಿಚ್ ಗಾಟ್ ಕ್ಲೋಸ್ಡ್ ಕೋವಿಡಲ್ಲಿ ಫಸ್ಟ್ ಆಗಿದೆ ಸಿನಿಮಾ ಇಂಡಸ್ಟ್ರಿ, ಥಿಯೇಟರ್ಗಳು ಕ್ಲೋಸ್ ಆಗಿದೆ. ಹೌದು. ಸೊ ಆ ಟೈಮಲ್ಲೂ ಸಪೋರ್ಟ್ ಮಾಡಿರೋದು ಭಾರಿ ಖುಷಿ ಕೊಡೋಂಥ ವಿಷಯ. ಯಾಕೆಂದರೆ ಮಾನವೀಯತೆ ಮೆರೆದಿದ್ದಾರೆ ಅಲ್ಲಿ. ನಾನು ಹೇಳೋದೇನು ಅಂದರೆ, ನೀವು ಹೇಳೋ ಥರ ಪೇ ಎವ್ರಿಬಡಿ ಹೂ ಆರ್ ಇನ್ವಾಲ್ವ್ಡ್ ಅನ್ನೋದು ಎಸ್, ಆಬ್ವಿಯಸ್ಲಿ ನಾವು ಅದನ್ನ ಹೇಳ್ತಾ ಇದೀವಿ. ಒಂದು ಪೇಮೆಂಟ್ ಅನ್ನೋದು ಅನ್ನದಾತ ಸುಖೀಭವ ಕರೆಕ್ಟು. ಹೌದು. ಆದರೆ ಆ ಅನ್ನದಾತರು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೀವೇ ನೋಡ್ಕೊಳ್ತಾ ಇರೋದು ಎಲ್ಲರೂ. ಸೊ ಅವ್ರ ಪೇಮೆಂಟ್ಗಳ ಬಗ್ಗೆನೂ ಒಂದು ಅಧ್ಯಯನ ಮಾಡಿ ತಿಳ್ಕೊಂಡು, ನಿಮ್ಗೆ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಒಂದು ಪೇಮೆಂಟ್ ಅನ್ನೋದನ್ನ ಕೊಡೋದನ್ನ ಎಲ್ಲ ಫಸ್ಟೇ ಏನು ಮಾತಾಡ್ಕೊಂಡಿರೋ ಅವ್ರ ಪ್ರಕಾರ ಕೊಡಿ ಅಂತ. ನಾನು ಎಕ್ಸಾಬ್ರೆಂಟಾಗಿ ಪೇ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಏನು ಮಾತಾಡ್ಕೊಂಡಿದ್ದೀರಾ, ನೀವು ಮಾತಾಡ್ಕೊಂಡಿರೋದನ್ನಾದರೂ ಫುಲ್ಫಿಲ್ ಮಾಡಿ ಅನ್ನೋದನ್ನ ನಮ್ಮ ಪ್ರೊಡ್ಯೂಸರ್ಗಳಿಗೂ ಈ ಮೂಲಕ ನಾನು ಕೇಳ್ಕೊತೀನಿ. ಇನ್ನೊಂದು ಸ್ವಲ್ಪ ಪ್ಲೀಸ್. ಇದೊಂದೇನೆಂದರೆ, ನಾನು ಡೈರೆಕ್ಟರ್ಗಳಿಗೂ ಹೇಳ್ತೀನಿ, ಅಪ್ಕಮಿಂಗ್ ಡೈರೆಕ್ಟರ್ಸ್ಗೆ, ಮೇಕ್ ಯುವರ್ ಪಾಯಿಂಟ್ ಫಸ್ಟ್ ಕ್ಲಿಯರ್. ಸಿಂದ ಯು ನೀಡ್ ಎ ಪೇಮೆಂಟ್. ಈಗ ಏನಾಗ್ತದೆ, ಎಲ್ಲರೂ ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು ಫ್ರೀಯಾಗಿ ಮಾಡ್ಕೋಬೇಡಿ. ನಥಿಂಗ್ ಕಮ್ಸ್ ಫಾರ್ ಫ್ರೀ. ಬೇಸಿಕ್ ಕಾಸ್ಟಿಂಗ್ ಅಟ್ಲೀಸ್ಟ್ ನಿಮ್ಮದು ಪರ್ ಡೇ ರೆಮ್ಯುನರೇಷನು, ಪರ್ ಡೇ ಟ್ರಾನ್ಸ್ಪೋರ್ಟೇಷನ್ ಏನೋ ಒಂದು ತೊಗೊಳ್ಳಿ ಅಟ್ಲೀಸ್ಟು. ನೀವು ಎಲ್ಲರೂ ಏನು ಮಾಡ್ತಾರೆ, ನಮ್ಗೆ ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು ಫ್ರೀ ಮಾಡಿ ಎವ್ರಿಬಡಿ ಮೈಂಡ್ ಸೆಟ್ ಏನಿದೆ, ಡೈರೆಕ್ಟರ್ಗೆ ದುಡ್ಡೇ ಇಲ್ಲ, ರೈಟರ್ಸ್ ದುಡ್ಡಿಲ್ಲ, ಅವ್ರ ಖರ್ಚಲ್ಲಿ ಪ್ರೊಡಕ್ಷನ್ ಖರ್ಚು, ಪೋಸ್ಟ್ ಪ್ರೊಡಕ್ಷನ್, ಮಾರ್ಕೆಟಿಂಗು, ರಿಲೀಸ್ ಅಷ್ಟೇ. ಈ ಪ್ರೀ ಪ್ರೊಡಕ್ಷನ್ ಖರ್ಚೇ ಯೋಚನೆ ಮಾಡ್ತಿಲ್ಲ. ಹಾರ್ಡ್ ಡಿಸ್ಕ್ ಎಷ್ಟು ಕಾಸ್ಟ್ ಗೊತ್ತಿಲ್ಲ ಸರ್ ಅಷ್ಟು ಜನಕ್ಕೆ. ಮಾಡೋ 50 ಲಕ್ಷದಲ್ಲಿ 3 ಲಕ್ಷ ಬಾರಿ ಹಾರ್ಡ್ ಡಿಸ್ಕ್ ಹೋಗುತ್ತೆ. ಕರೆಕ್ಟ್. ಅದು ಎಷ್ಟು ಜನ ಗೊತ್ತೇ ಇಲ್ಲ. ಅದು ಬೇರೆ ಕೊಡಬೇಕಾ ಅಂತಾರೆ. ಸೊ ಇಫ್ ಯು ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್, ಸೊ ಹೌ ವಿಲ್ ಯು ಮೇಕ್ ಎ ಮೂವೀಸ್, ಮೈ ಕ್ವಶನ್. ಸೊ ಅದನ್ನೇ ಒಬ್ಬ ಪ್ರೊಡ್ಯೂಸರಾಗಿ ಬಂದಾಗ ಅವ್ರಿಗೆ ಇಷ್ಟೆಲ್ಲ ನಾಲೆಜ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮ ಮಾಡಿರೋದು. ಅದಕ್ಕಾಗೇ ಈ ಥರ ಕ್ವಶನ್ಗಳು ಕೇಳೋದು, ನಿಮ್ಮ ಅನಿಸಿಕೆಗಳು, ನಿಮ್ಮ ಅನುಭವಗಳು ಏನಿದೆ ಅದನ್ನ ಶೇರ್ ಮಾಡಿದಾಗ ಹೊಸದಾಗಿ ಬರೋವಂಥ ತಂಡಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ಉದ್ದೇಶ. ಎಸ್ ಸರ್. ಸೊ ಒಬ್ಬ ಪ್ರೊಡ್ಯೂಸರ್ ಬರೋದು ಓಕೆ, ಒಬ್ಬ ಡೈರೆಕ್ಟ್ರಾಗಿ ಬಂದಾಗ ನಿಮ್ಮ ಪ್ರಿಪೇರ್ಡ್ನೆಸ್ ಬಗ್ಗೆ ನೀವು ಹೇಳಿದ್ರಿ. ಸೊ ಹೊಸ ಪ್ರತಿಭೆಗಳು ಬಂದಾಗ ಅವರು ಯಾವುದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಪ್ರೊಡ್ಯೂಸರ್ ಪಿಚ್ಚನ್ನು ಇದ್ದೇ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನಾನು ಹೇಳೋದು ಪ್ರೊಡ್ಯೂಸರ್ ಪಿಚ್ಚು, ಆಮೇಲೆ ಆರ್ಟಿಸ್ಟ್ ಮ್ಯಾನೇಜ್ಮೆಂಟು. ಏನಾಗುತ್ತೆ, ಕೆಲವು ಸಲ ತುಂಬ ತೀರಾ ಹೊಸಬ್ರಿಗೆ ಚಾನ್ಸ್ ಕೊಡಬೇಕು ಅಂತಲ್ಲ, ನಾನು ಕೊಡಬಾರ್ದು ಅಂತಲ್ಲ. ಅವ್ರಿಗೆ ಅಲ್ಲಿ ಮಾಡೋ ಯೋಚನೆಗಳಿದ್ದರೆ ದಯವಿಟ್ಟು ಕೊಡಿ. ಡೋಂಟ್ ಡು R&Ds ಇನ್ ಕಮರ್ಷಿಯಲ್ ಸಿನಿಮಾಸ್. ಬಿಕಾಸ್ ಅಲ್ಲಿ ನೀವು ಹೋಗ್ಬಿಟ್ಟು ಇಟ್ಸ್ ಓಕೆ, ನನ್ನ ಸೋದರ ಮಾವ ಚಿಕ್ಕಪ್ಪನ ಮಗ ಬಂದ, ನಾನು ಇನ್ನೊಬ್ಬರು ಶಡ್ಗನ ಮಗ ಬಂದ, ಅವ್ನಿಗೆ ಚಾನ್ಸ್ ಕೊಡಿ, ತಪ್ಪಲ್ಲ. ಅವ್ನ ಕೆಲಸ, ಅವ್ನಿಗೆ ಆ್ಯಕ್ಟಿಂಗ್ ಬಂದರೆ ಕೊಡಿ, ಇಲ್ಲ ಬೇಡ. ಇವತ್ತು ಅಂದ್ಬಿಟ್ಟು ಅವತ್ತು ಸೆಟ್ಟಲ್ಲಿ ಅವನು ರೀಲ್ ಓದ್ತಾ ಇದ್ದರೆ ಹೋಗೋದು ಟೈಮ್ ಯಾರಿಗೆ? ಪ್ರೊಡಕ್ಷನ್ ಕಾಸ್ಟ್. ಎವ್ರಿ ಡೇ ಇಸ್ ಮನಿ. ರೀಲ್ ಓಡ್ತಾ ಇರ್ತದೆ. ಮುಂಚೆ ರೀಲ್ ಇತ್ತು, ಇವಾಗ ಟೇಪ್ ಏನಂತಾರೆ ಅದಕ್ಕೆ, ಸ್ಪೇಸ್ ಓಡ್ತಾ ಹೌದು, ಹಾರ್ಡ್ ಡಿಸ್ಕ್ ಸ್ಪೇಸ್ ಹೋಗ್ತಾ ಇರುತ್ತೆ. ಆ್ಯಂಡ್ ಎವ್ರಿ ಡೇ ಇಸ್ ಮನಿ. ಎಲ್ಲ ಒಂದು ದಿನಕ್ಕೆ ಆ್ಯಾವ್ರೇಜ್ 50,000 1 ಲಕ್ಷ ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಹೋಗ್ತಾ ಇರುತ್ತೆ. ಯಾಕೆ ಮಾಡ್ತೀರಾ ಆ ಥರ? ಡೋಂಟ್ ಡೂ ದಟ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಡೋಂಟ್ ಗೆಟ್ ಡೆಸ್ಪರೇಟ್ ಟು ಗೆಟ್ ಇನ್ ಟು ಫಿಲ್ಮ್ಸ್. ನಾನು ಹೇಳೋದು ಮಾಡಿ. ಇಲ್ಲ ಫಸ್ಟ್ ಶಾರ್ಟ್ ಫಿಲ್ಮ್ಸ್, ನೀವು ಹೇಳ್ದಂಗೆ ಫಸ್ಟು ಡೋಂಟ್ ಡೈರೆಕ್ಟ್ಲಿ ಜಂಪ್ ಟು ಶಾರ್ಟ್ ಫಿಲ್ಮ್ಸ್, ಐ ಮೀನ್ ಮೇಜರ್ ಫಿಲ್ಮ್ಸ್. ಶಾರ್ಟ್ ಫಿಲ್ಮ್ ಮಾಡಿ ಎಂಡ್ ಟು ಎಂಡ್ ಪ್ರಾಸೆಸ್ ನೋಡ್ಕೊಳ್ಳಿ, ಹೆಂಗೆ ಎಲ್ಲಿ ತಪ್ಪುಗಳಾಗುತ್ತೆ. ಸರ್ ನಾನು ಡೋಂಟ್ ಬಿಲೀವ್, ನನ್ನ ಫಸ್ಟ್ ಡೇ ಪ್ರೊಡಕ್ಷನ್ ಡೇ ಆಫ್ ಮೈ ಶೂಟ್ ಡೇಟ್ ಐ ಡಿಂಟ್ ನೋ, ನಾನು ಶ್ರೀನಿವಾಸಾಗಿ ಹೇಳ್ತೀನಿ ತೊಂದರೆ ಇಲ್ಲ, ಐ ಡಿಂಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟ್ ಬಾಯ್ ಆ್ಯಂಡ್ ಎ ಪ್ರೊಡಕ್ಷನ್ ಬಾಯ್. ನಾನು ಆರ್ಟ್ ಬಾಯ್ಗೆ ಹೇಳಿದೆ ಚೇರ್ ತೊಗೊಂಬಪ್ಪ ಅಂತ. ಸರ್ ನನ್ನ ಕೆಲಸ ಅಲ್ಲ, ಅದು ಪ್ರೊಡಕ್ಷನ್ ಬಾಯ್. ನಾನು ಪ್ರೊಡಕ್ಷನ್ ಬಾಯಿಂದ ಏನು ಅಂದೆ. ಪ್ರೊಡಕ್ಷನ್ ಬಾಯ್ ಅಡುಗೆ ಊಟ. ಅವನು ವೈ ಡು ಕಾಲ್ ಮೈ ಅಡುಗೆ ಬಾಯ್, ವೈ ಡು ಕಾಲ್ ಮೈ ಪ್ರೊಡಕ್ಷನ್ ಬಾಯ್? ಪ್ರೊಡಕ್ಷನ್ ಇಸ್ ಪ್ರೊಡಕ್ಷನ್. ಇಲ್ಲ ಊಟ ಪ್ರೊಡಕ್ಷನ್ ಅದು. ಸೊ ಐ ಆಮ್ ಸೇಯಿಂಗ್ ದಟ್ ಸ್ಮಾಲ್ ಥಿಂಗ್ಸ್ ಐ ಆಮ್ ನಾಟ್ ಗೆಟಿಂಗ್ ದ ಡಿಫ್ರೆನ್ಸಸ್ ಅಲ್ವಾ. ಆಮೇಲೆ ಈ ಮೇಜರ್ ತುಂಬ ತಪ್ಪು ನಾನು ನೋಡಿರೋದು, ನಾನು ನನ್ನ ಸೆಟ್ಟಲ್ಲಿ ಎಲ್ಲೂ ಮಾಡಿಲ್ಲ ಸರ್, ನಾನು ಚೇಂಜ್ ಮಾಡಿದೆ ಅದನ್ನು. ಹೇಳಕ್ಕೆ ಸಂಕೋಚ ಆಗುತ್ತೆ. ಶೂಟಿಂಗ್ ಮಾಡೋ ಟೈಮಲ್ಲಿ ಬರೀ ಡೈರೆಕ್ಟ್ರಿಗೆ DOPಗೆ ಮಾತ್ರ ಎಳ್ನೀರು ಕೊಡ್ತಾರೆ, ಫ್ರೂಟ್ಸ್ ಕೊಡ್ತಾರೆ.
ಸೆಟ್ಟಲ್ಲಿ ನಾನು ನೋಡಿದಿರೋ ಪಕ್ಕ. ಯಾಕೆ ಬೇರೆಯವ್ರು ಯಾಕೆ ಕೊಡಬಾರ್ದು? ಅವರು ಮನುಷ್ಯರು, ಅವರು ನಾನೇನು 12 ಅವರ್ ಕೆಲಸ ಮಾಡ್ತಿದ್ದೀನಿ, ಅವ್ರಿಗೆ ಮಾತ್ರ ಕೊಡ್ತಿದ್ದಾರೆ. ಐ ಆಮ್ ಸೇಯಿಂಗ್ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ಸ್ ಎ ಲಾಟ್. ಡೆಫಿನೆಟ್ಲಿ. ಐ ಟೋಲ್ಡ್ ಮೈ ಪ್ರೊಡ್ಯೂಸರ್, ಬಸ್ ಇನ್ನೊಂದು ಮ್ಯಾಕ್ಸಿಮಮ್ ಒಂದು 5,000 ಜಾಸ್ತಿ ಆಗುತ್ತಾ, ಕೊಡಿ ಎಲ್ರಿಗೂ ಎಳ್ಳಿ ಕೊಡಿಸಿ. ಇಲ್ಲ ಎಲ್ರಿಗೂ, ನನಗೂ ಬೇಡ, ನನಗೂ ಎಳ್ನೀರು ಬೇಡ. ಹಾಗೆ 2 ಸಲ ಮಾಡಿದ್ದೀನಿ ಹತ್ರ, ನಂಗೆ ಎಳ್ನೀರು ಬೇಡ, ನನಗೆ ಊಟ ಆದಮೇಲೆ ಫ್ರೂಟ್ಸ್ ಕೊಡ್ತಾರೆ ಬೌಲಲ್ಲಿ. ಯಾಕೆ ಮಾಡ್ತಾರೆ? ಕೊಡಿ, ಎಲ್ರಿಗೂ ಕೊಡಿ. ಎವ್ರಿಬಡಿ ಆರ್ ಹಂಗ್ರಿ, ಕಷ್ಟಪಡ್ತಿರ್ತಾನೆ. ದಟ್ ಇಸ್ ಮೈ ಮೇನ್ ಥಿಂಗ್. ಐ ವಾಂಟ್ ಟು ಚೇಂಜ್ ಸಮಥಿಂಗ್ ದಟ್ ವಿಚ್ ಹ್ಯಾವ್ ಚೇಂಜ್ ಮೈ. ಐ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಅಬೌಟ್ ದಿಸ್ ಇನ್ ಮೈ ಎಪಿಸೋಡ್. ಆ್ಯಕ್ಚುಲಿ ಯಾರಿಗೂ ತಾರತಮ್ಯ ಮಾಡಬೇಡಿ, ಎಲ್ಲರೂ ಬಂದಿರೋದಲ್ಲಿ ಕೆಲಸಕ್ಕೋಸ್ಕರನೇ, ಎಲ್ಲರೂ ಬಂದಿರೋದು ಹೊಟ್ಟೆಪಾಡಿಗೆ. ಆದ್ದರಿಂದ ಎಲ್ಲರಿಗೂ ಒಂದೇ ಕ್ವಾಲಿಟಿದು ಸಮನಾಗಿ ಕೊಡಿ ಅಂತ ನಾನು ಈಗ ಮುಂಚೆ ಹೇಳಿದ್ದೀನಿ. ಅದನ್ನ ತಿರ್ಗಾ ನೀವು ಎಕ್ಸಾಂಪಲ್ ಸಮೇತ ಕೊಟ್ಟಿರೋದು ತುಂಬ ಥ್ಯಾಂಕ್ ಯು. ನವೀನ್ ದ್ವಾರಕನಾಥ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಸರ್. ನಾವೊಂದು ಮಾತು ಹೇಳಲೇಬೇಕು ಇದಕ್ಕೆ, ಪ್ಲೀಸ್. ಅನಂತ ಅಥವಾ ಸುಖಿಭವ ಅಂತ ಏನು ಟೈಟಲ್ನ ಇಟ್ಟಿದ್ದೀರಾ, ಅದು ತುಂಬ ಅರ್ಥ ಇದೆ ಇದಕ್ಕೆ. ಯಾಕೆಂದರೆ ನಾನು ನಿಮ್ಮ ಚಾನಲ್ ತುಂಬ ಫಾಲೋ ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಆ ಫ್ರಸ್ಟ್ರೇಷನ್ ಇತ್ತು ಒಂಥರ, ಯಾಕೆ ಹಿಂಗೆ ಆಗ್ತಿದೆ ಅಂದರೆ, ಅದನ್ನು ನೀವು ಓಪನ್ ಆಗಿ ಡೈರೆಕ್ಟಾಗಿ ಜನರಿಗೆ ಹೇಳ್ತೀರಾ, ಎಲ್ಲಿ ತಪ್ಪು ಮಾಡಬಾರ್ದು ಅಂತ. ನೀವು ಯು ಆರ್ ಮೇಕಿಂಗ್ ಎ ವೆರಿ ಗುಡ್ ಇನಿಷಿಯೇಟಿವ್. ಸೊ ಅದಕ್ಕೆ ನಾನು ನಿಮಗೆ ಕೇಳಿದ್ದು. So thanks for the opportunity to come and share my views to you, sir. Thank you so much.